ರಫೇಲ್ ಯುದ್ಧ ವಿಮಾನ. ಈ ವಿಮಾನದಲ್ಲಿ ರಾಷ್ಟ್ರಪತಿಗಳು ಇವತ್ತು ಪ್ರಯಾಣವನ್ನು ಬೆಳೆಸಿದರು. ಎಲ್ಲಿಗೆ ಅಂತ ಹೇಳಿಬಿಡಿ, ಹಾರಾಟವನ್ನು ನಡೆಸಿದ್ದಾರೆ. ಸೊ ಇದು ಮೊದಲ ಬಾರಿಗೆ ರಾಷ್ಟ್ರಪತಿಗಳು ಹಾರಾಟವನ್ನು ನಡೆಸಿರೋದು. ರಫೇಲ್ ಯುದ್ಧ ವಿಮಾನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹಾರಾಟವನ್ನು ಮಾಡಿದ್ದಾರೆ. ಮೊದಲ ಬಾರಿಗೆ ರಫೇಲ್ ಜೆಟ್ನಲ್ಲಿ ಹಾರಾಟವನ್ನು ರಾಷ್ಟ್ರಪತಿಯವರು ನಡೆಸಿದ್ದಾರೆ. ಹರಿಯಾಣದ ಅಂಬಾಲಾ ಏರ್ಬೇಸ್ನಲ್ಲಿ ರಫೇಲ್ ಹಾರಾಟವನ್ನು ನಡೆಸಿರೋದು. ಆಪರೇಷನ್ ಸಿಂಧೂರ ನಡೆದ 6 ತಿಂಗಳ ಬಳಿಕ ರಫೇಲ್ನಲ್ಲಿ ಹಾರಾಟವನ್ನು ಮಾಡಿದ್ದಾರೆ. ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರಕ್ಕೆ ಬಳಕೆಯಾಗಿತ್ತು ರಫೇಲ್. ಪಾಕಿಸ್ತಾನಕ್ಕೆ ಅಂಬಾಲಾ ಏರ್ಬೇಸ್ನಿಂದ ದೊಡ್ಡ ಸಂದೇಶವನ್ನು ಕಳಿಸುವಂತ ಕೆಲಸವನ್ನ ಅವತ್ತು ಮಾಡಲಾಗಿತ್ತು, ಇವತ್ತು ಕೂಡ ಮಾಡಲಾಗ್ತಾ ಇದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೂಡ ಹಾರಾಟವನ್ನು ಮಾಡಿದರು. ಬಟ್ ಅದು ರಫೇಲ ಅಂತ ನನಗೆ ಡೌಟ್, ರಫೇಲ್ ಅಲ್ಲ ಅನ್ಸುತ್ತೆ. ಬಟ್ ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹಾರಾಟವನ್ನು ನಡೆಸಿದ್ದಾರೆ ರಫೇಲ್ನಲ್ಲಿ. ಸೊ ರಫೇಲ್ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದು ಸಿಂಧೂರ ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಬೇಕಾಗಿತ್ತು ಆ ರೀತಿಯಲ್ಲಿ ಕಲಿಸಲಾಗಿತ್ತು. ಈಗ ಅದೇ ಅಂಬಾಲಾ ಏರ್ಬೇಸ್ ಹರಿಯಾಣದಲ್ಲಿರುವುದು. ಸೊ ಈ ಅಂಬಾಲಾ ಏರ್ಬೇಸ್ನಲ್ಲಿ ದ್ರೌಪದಿ ಮುರ್ಮು ಅವರು ತಾವು ಕೂಡ ಅದರಲ್ಲಿ ಹಾರಾಟವನ್ನು ಮಾಡುವ ಮೂಲಕವಾಗಿ ಬಹುದೊಡ್ಡ ಮೆಸೇಜನ್ನು ಪಾಕಿಸ್ತಾನಕ್ಕೆ ಕೂಡ ಕಳಿಸ್ತಾ ಇದ್ದಾರೆ. ಸೊ ಪಾಕಿಸ್ತಾನಕ್ಕಷ್ಟೇ ಯಾಕೆ ನಮ್ಮ ರಾಷ್ಟ್ರಪತಿಗಳು ದೇಶದ ಮೊದಲ ಪ್ರಜೆ ಯಾವ ರೀತಿಯಲ್ಲಿ ಸಕ್ಷಮರಾಗಿದ್ದಾರೆ ಅನ್ನುವಂಥದ್ದನ್ನು ತೋರಿಸಿಕೊಡ್ತಾ ಇರುವಂಥದ್ದು ಅಷ್ಟು ಸುಲಭ ಅಲ್ಲ. ನಿಮಗೆ ನಾರ್ಮಲ್ ಫ್ಲೈಟಲ್ಲಿ ಹಾರಾಡೋದಕ್ಕೂ ಮತ್ತು ಯುದ್ಧ ವಿಮಾನಗಳಲ್ಲಿ ಹಾರಾಟ ನಡೆಸೋದು ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಸೇನೆಯ ಮೊದಲ ಅಧಿಕಾರಿಯಾಗಿ ನಿಂತ್ಕೊಳ್ಳುವಂಥದ್ದು, ಅದರ ಮುಖ್ಯಸ್ಥರಾಗಿ ನಿಂತ್ಕೊಳ್ಳುವಂಥದ್ದು ರಾಷ್ಟ್ರಪತಿಗಳು, ದೇಶದ ಮೊದಲ ಪ್ರಜೆಯಾಗಿ ನಿಂತ್ಕೊಳ್ಳುವಂಥದ್ದು ರಾಷ್ಟ್ರಪತಿಗಳು. ಅವರಿವತ್ತು ರಫೇಲ್ನಲ್ಲಿ ಹಾರಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡ್ತಾ ಇದ್ದಾರೆ ಈ ಮೂಲಕವಾಗಿ. ಸೊ ಹಿಂದೆಯೂ ಕೂಡ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೂಡ ಫ್ಲೈ ಮಾಡಿದರು. ಸೊ ಅವರು ರಫೇಲ್ ಅಲ್ಲ ಅನಿಸುತ್ತೆ, ಅದು ನಂಗೆ ಜ್ಞಾಪಕ ಬರ್ತಾ ಇಲ್ಲ, ನೋಡ್ತೀನಿ ಅದನ್ನು. ಸೊ ಈಗ ಸದ್ಯಕ್ಕೆ ಈ ಹೆಗ್ಗಳಿಕೆ, ಈಗ ರಫೇಲ್ನಲ್ಲಿ ಮೊದಲ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಅವರು ಹಾರಾಟವನ್ನು ನಡೆಸ್ತಾ ಇದ್ದಾರೆ. ಹರಿಯಾಣದಲ್ಲಿರುವಂತಹ ಅಂಬಾಲಾ ಏರ್ಬೇಸ್ನಲ್ಲಿ ಈ ಹಾರಾಟವನ್ನು ನಡೆಸ್ತಾ ಇರೋದು. ಸೊ ಅಂಬಾಲಾದಲ್ಲಿ ಹರಿಯಾಣದಲ್ಲಿ ಬರುತ್ತೆ ಏರ್ಬೇಸು, ಅಲ್ಲಿ ಇವತ್ತು ಹಾರಾಟವನ್ನು ನಡೆಸ್ತಾ ಇರುವಂಥದ್ದು ನೋಡ್ತಾ ಇದ್ರೆ ದೃಶ್ಯಾವಳಿಗಳನ್ನು. ಸೊ ಈ ಬೆಳವಣಿಗೆ ಇದೆಯಲ್ಲ, ಏನಾಗುತ್ತೆ, ಒಬ್ಬ ರಾಷ್ಟ್ರಪತಿಗಳು ಒಂದು ಯುದ್ಧ ವಿಮಾನದಲ್ಲಿ ಹಾರಾಟ ಮಾಡಿಬಿಟ್ರು, ಹೌದು ಹಾರಾಟ ಮಾಡಿದ್ರು ಬಿಡಿ ಅನ್ನೋ, ಅದು ಒಂದು ಮೆಸೇಜ್ ಇರುತ್ತೆ. ನಮ್ಮ ರಾಷ್ಟ್ರಪತಿಗಳು ಯಾವ ರೀತಿಯಲ್ಲಿ ಸಕ್ಷಮರಾಗಿದ್ದಾರೆ, ನಮ್ಮ ಯುದ್ಧ ವಿಮಾನಗಳು ಎಷ್ಟು ಸಕ್ಷಮವಾಗಿವೆ ಅಂತ ಹೇಳಿ. ಸೊ ಇಟ್ಸ್ ಒಂದು ಮೆಸೇಜ್. ಅನೇಕ ರೀತಿಯಾದಂಥ ಟೀಕೆ ಟಿಪ್ಪಣಿಗಳೆಲ್ಲವೂ ಕೂಡ ಬರುತ್ತೆ, ರಾಷ್ಟ್ರಪತಿಗಳು ಹಾಗೆ, ರಾಷ್ಟ್ರಪತಿಗಳು ಹೀಗೆ ಅಂತ ಹೇಳಿ. ಬಟ್ ಅನೇಕರು ಮಾತನಾಡುವಂಥ ರೀತಿಗಳು ಬೇರೆ. ಅವ್ರನ್ನ ಅಲ್ಲಿ ಮಾಡಲಿಲ್ಲ, ಇಲ್ಲಿಗೆ ಮಾಡಲಿಲ್ಲ, ಈಗ ಮಾತನಾಡಬೇಕು. ಹೇಗೆ ಇದೆಲ್ಲ ಆಗುತ್ತೆ, ಎಷ್ಟು ಸಕ್ಷಮರಾಗಿದ್ದಾರೆ, ಎಷ್ಟು ಧೈರ್ಯವಂತರಾಗಿದ್ದಾರೆ, ನಾವು ಯಾವುದ್ರಲ್ಲಾದ್ರೂ ಕೂಡ ರೆಡಿ ಅನ್ನುವಂಥದ್ದನ್ನು ಮೆಸೇಜ್ಗಳನ್ನು ಪಾಸ್ ಮಾಡ್ತಾರೆ ಈ ಮೂಲಕವಾಗಿ. ಸೊ ಆಪರೇಷನ್ ಸಿಂಧೂರ ನಡೆದ 6 ತಿಂಗಳ ಬಳಿಕ ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ ನಿಮಗೆ ಪಾಕಿಸ್ತಾನಕ್ಕೆ, ನೋಡಿ ಇಲ್ಲಿ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಹಿಂದೆಯೂ ಕೂಡ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೂಡ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ನಡೆಸಿರುವಂಥದ್ದನ್ನು ನಾವು ನೋಡಿದ್ದೀವಿ. ಈಗ ದ್ರೌಪದಿ ಮುರ್ಮು ಅವರ ಸರದಿ, ಅವರು ಯಾವ ಫ್ಲೈಟ್ ಅಂತ ನಂಗೆ ಜ್ಞಾಪಕಕ್ಕಿಲ್ಲ. ಬಟ್ ದ್ರೌಪದಿ ಮುರ್ಮು ಅವರೊತ್ತು ಈಗ ರಫೇಲಲ್ಲಿ ಹಾರಾಟವನ್ನು ನಡೆಸೋಕ್ಕೆ ಮುಂದಾಗಿದ್ದಾರೆ. ಆದರೆ ಏನು ಮೆಸೇಜ್ ಇದರಿಂದ ಶಬೀರ್, ಯಾವ ರೀತಿಯಾಗಿ ದೇಶ ಇದನ್ನು ನೋಡಬೇಕಾಗತ್ತೆ, ಮತ್ತು ನೆರೆ ರಾಷ್ಟ್ರಗಳಿಗೆ, ನಮ್ಮ ಶತ್ರು ರಾಷ್ಟ್ರಗಳಿಗೆ ಏನು ಮೆಸೇಜ್ ಇದರಿಂದ ಶಬೀರ್? ಅರುಣ್ ನೋಡಿ, ರಕ್ಷಣಾ ವಲಯದಲ್ಲಿ ಭಾರತ ಹೇಗೆ ಮುಂದುವರಿತಾ ಇದೆ ಮತ್ತು ಭಾರತದ ಬಳಿ ಇರುವಂಥ ಯುದ್ಧ ವಿಮಾನಗಳು ಎಷ್ಟು ಶಕ್ತಿಶಾಲಿಯಾಗಿದ್ದಾವೆ ಅನ್ನುವಂಥದ್ರ ಬಗ್ಗೆ ಒಂದು ಪರೋಕ್ಷವಾದಂಥ ಮೆಸೇಜ್ ಕೊಡುವಂಥದ್ದು ಪ್ರಯತ್ನದ ಭಾಗ ಆಗಿರುವಂಥದ್ದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸೇನೆಗಳಿಗೆ ಮುಖ್ಯಸ್ಥರಾಗಿರ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ನೆನಪಿನಲ್ಲಿಟ್ಕೋಬೇಕು. 3 ಸೇನೆಗಳ ಮುಖ್ಯಸ್ಥರಾಗಿ ಅವರು ಇವತ್ತು ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ನಡೆಸ್ತಾ ಇರುವಂಥದ್ದು. ಇದೇ ಮೊದಲಲ್ಲ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸ್ತಾ ಇರುವಂಥದ್ದು.
2023 ಏಪ್ರಿಲ್ 8ನೇ ತಾರೀಕು ಕೂಡ ಅವರು ಸುಖೋಯ್ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ನಡೆಸುವ ಮೂಲಕ ಭಾರತದ ಯುದ್ಧ ವಿಮಾನಗಳ ತಾಕತ್ತು ಏನು ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸುವಂತ ಕೆಲಸವನ್ನ ಮಾಡಿದ್ರು. ಈಗ ಅದೇ ಮಾದರಿಯಲ್ಲಿ ಮೊದಲ ಬಾರಿಗೆ ರಫೇಲ್ ಯುದ್ಧ ವಿಮಾನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹಾರಾಟವನ್ನು ನಡೆಸ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ಅಂಬಾಲದಲ್ಲಿರುವಂತಹ ಏರ್ ಬೇಸ್ ನಿಂದ ಅವರು ಹಾರಾಟವನ್ನು ಕೂಡ ಈಗಾಗಲೇ ಶುರು ಮಾಡಿರುವಂತದ್ದು. ಈ ಮೂಲಕ ಇಡೀ ದೇಶದ ಜನರಿಗೆ ಭಾರತದ ರಕ್ಷಣಾ ವಲಯ ಹೇಗೆ ಮುಂದುವರಿತಾ ಇದೆ ಮತ್ತೆ ಎಷ್ಟು ಶಕ್ತಿಶಾಲಿಯಾಗಿದೆ ಮತ್ತೆ ಭಾರತದ ಬಳಿ ಇರುವಂತಹ ಯುದ್ಧ ವಿಮಾನಗಳ ತಾಕತ್ತೇನು ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇನ್ ದ ಸೇಮ್ ಟೈಮ್ ನೆರೆ ರಾಷ್ಟ್ರಗಳಿಗೂ ಕೂಡ ಇದೇ ರೀತಿಯಾದಂತಹ ಸಂದೇಶವನ್ನು ರವಾನಿಸುವ ಪ್ರಯತ್ನದ ಭಾಗವೂ ಕೂಡ ಆಗಿರುವಂತದ್ದು. ಅಂದ್ರೆ ಭಾರತದಲ್ಲಿರುವಂತಹ ಯುದ್ಧ ವಿಮಾನಗಳು ಅತ್ಯಂತ ಸುರಕ್ಷಿತವಾಗಿವೆ, ತಾಂತ್ರಿಕವಾಗಿ ಮುಂದುವರೆದಿದ್ದಾವೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಒಂದು ರೀತಿ ಪ್ರೂವ್ ಮಾಡುವಂತ ಪ್ರಯತ್ನದ ಭಾಗವೂ ಕೂಡ ಆಗಿರುವಂತದ್ದು. ಈ ಮೂಲಕ ನಮ್ಮ ರಕ್ಷಣಾ ವಲಯ ಎಷ್ಟು ಮುಂದುವರೆದಿದೆ ಅನ್ನುವಂಥದ್ದನ್ನ ಜಗತ್ತಿಗೆ ತೋರಿಸುವಂತ ಪ್ರಯತ್ನದ ಭಾಗ ಆಗಿರುವಂತದ್ದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.